ವಾಕಿಂಗ್ ಸ್ಟಾರ್ಟ್ ಮಾಡಿ 15 ಡೇಸ್ ಆಗಿದೆ. ನಾವು ಸ್ಟಾರ್ಟ್ ಮಾಡಿದ ದಿವಸ ನಮ್ಮಿಬ್ರು ವೆಯ್ಟ್ ನ ಕ್ಯಾಲೆಂಡರ್ ಅಲ್ಲಿ ಬರ್ದಿದ್ರು. ಈಗ ವೆಯ್ ಮಾಡಿ ನೋಡಿದ್ರೆ 100 ಗ್ರಾಮ್ ಕಮ್ಮಿ ಆಗಿಲ್ಲ, ಇನ್ನ 1 kg ಜಾಸ್ತಿನೇ ಆಗಿದ್ದೀನಿ. ಅತ್ತೆ ಒಂದ್ ಕಡೆ ಟಿಫನ್ ಮಾಡ್ತಾ ಇದ್ರು, ನಾನು ಪಾತ್ರೆ ಕೆಲಸನ ಪೆಂಡಿಂಗ್ ಇಟ್ಟು ರೂಮು ಹಾಲು ಎಲ್ಲ ಕ್ಲೀನ್ ಮಾಡ್ಕೊಳಕ್ ಬಂದೆ. ಈ ಕಡೆ ನನ್ನ ಹಸ್ಬೆಂಡ್ ಅವರು ಟಿಫನ್ ಮಾಡ್ಕೊಂಡು ಮಗಳಿಗೂ ಟಿಫನ್ ಮಾಡಿಸ್ತಾ ಇದ್ರು. ಮನೆಯವರು ಆಫೀಸ್ ಕೊಟ್ರು. ನನ್ನ ಮಗಳು ನೋಡಿ ಎಷ್ಟು ಕ್ಯೂಟ್ ಆಗಿ ಬಾಯ್ ಮಾಡ್ತಾ ಇದ್ದಾಳೆ. ಹಠ ಏನು ಮಾಡಲ್ಲ, ನಾನು ಬರ್ತೀನಿ ಅಂತ ನೀಟಾಗಿ ಬಾಯ್ ಮಾಡಿ ಕಳ್ಸಿಕೊಡ್ತಾಳೆ. ಮನೆಯವ್ರನ್ನ ಆಫೀಸಿಗೆ ಕಳ್ಸಿ ನನ್ನ ಮಗಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಅದಾದ್ಮೇಲೆ ನಾನು ಟಿಫನ್ ಮಾಡ್ಕೊಂಡು ಕಿಚನ್ ಕಡೆ ಬಂದೆ. ಕಿಚನ್ ಅಲ್ಲಿ ಇವತ್ತು ಫುಲ್ ಡೀಪ್ ಕ್ಲೀನಿಂಗ್ ಕೆಲಸ ಇದೆ. ಕಿಚನ್ ನ ಅವಾಗ ಕ್ಲೀನ್ ಮಾಡ್ಕೋತಾ ಇರಬೇಕು. ಬಟ್ ನಾನು ಈ ಸಲ ಕಿಚನ್ ಕ್ಲೀನಿಂಗ್ ಸ್ವಲ್ಪ ಡಿಲೇ ಮಾಡ್ಬಿಟ್ಟೆ. ಹಾಗಾಗಿ ಎಲ್ಲ ಕಡೆ ಜಿಡ್ ಕುತ್ಕೊಂಡ್ಬಿಟ್ಟಿತ್ತು, ಧೂಳಾಗ್ಬಿಟ್ಟಿತ್ತು. ಸೊ ಒಂದ್ ಕಡೆಯಿಂದ ಎಲ್ಲ ಎತ್ತಿಟ್ಕೊಂಡೆ. ಅದಾದ್ಮೇಲೆ ಸ್ಕ್ರಬ್ ತಗೊಂಡು ನೀಟಾಗಿ ಉಚ್ಕೊಂತಾ ಇದ್ದೀನಿ. ತುಂಬಾ ನೀರ್ ಮಾಡ್ಕೊಂಡು ಉಚ್ಕೊಂಡ್ರೆ ಎಲ್ಲ ವುಡ್ ಹಾಳಾಗ್ಬಿಡುತ್ತೆ. ಅದಕ್ಕೇನೆ ಸ್ವಲ್ಪ ಡ್ರೈ ಮಾಡ್ಕೊಂಡೇನೆ ನೀಟಾಗಿ ಉಚ್ಕೊಂತಾ ಇದೀನಿ, ಜಸ್ಟ್ ಅದ್ರ ಮೇಲಿರೋ ಜಿಡ್ಡೆಲ್ಲ ಹೋಗಿ ಅಂತ. ಅದಾದ್ಮೇಲೆ ನೀಟಾಗಿ ಒರೆಸ್ಕೊಂಡು ಎಲ್ಲಾ ಐಟಮ್ಸ್ ನ ಜೋಡಿಸ್ಕೊಂತಾ ಇದೀನಿ. ಆಕ್ಚುಲಿ ಈ ಬಾಕ್ಸಸ್ ಗಳನ್ನೆಲ್ಲ ತೊಳಿಬೇಕಿತ್ತು, ಬಟ್ ನನಗೆ ಇವಾಗ ತೊಳೆಯೋ ಅಷ್ಟು ಮೂಡಿಲ್ಲ. ಇದನ್ನ ನೆಕ್ಸ್ಟ್ ಕ್ಲೀನಿಂಗ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈಗೆಲ್ಲ ಹಾಗೆ ಒರೆಸಿ ಜೋಡಿಸ್ತಾ ಇದೀನಿ. ಅಂಡ್ ಹಂಗೆ ಓವನ್ ಕ್ಲೀನ್ ಮಾಡ್ಕೊಂತಾ ಇದೀನಿ. ಓವನ್ ಎಲೆಕ್ಟ್ರಿಕ್ ಐಟಮ್ ನನಗೆ ಗೊತ್ತು, ಬಟ್ ಸ್ಟಿಲ್ ಇಲ್ಲಿ ನಾನು ಸ್ಕ್ರಬ್ ಮಾಡ್ಕೊಂತಾ ಇದೀನಿ. ತುಂಬಾ ಜಿಡ್ ಕುತ್ಕೊಂಡ್ಬಿಟ್ಟಿತ್ತು, ಅದನ್ನ ಹೆಂಗ್ ಕ್ಲೀನ್ ಮಾಡಿದ್ರು ಹೋಗ್ತಾ ಇರ್ಲಿಲ್ಲ. ಅದಕ್ಕೇನೆ ಸ್ವಲ್ಪ ಸ್ಪಾಂಜಿಗೆ ವಿಮ್ ಜೆಲ್ ಹಾಕ್ಬಿಟ್ಟು ಉಚ್ಕೊಂತಾ ಇದೀನಿ. ಜಾಸ್ತಿ ನೀರೇನು ಮಾಡ್ಕೊಂಡಿಲ್ಲ. ಒಳಗಡೆ ಎಲ್ಲ ನೀರೆಲ್ಲ ಹೋಗ್ಬಿಟ್ರೆ ಅಷ್ಟೇ ಅವನ್ ಡಮ್ ಆಗೋಗುತ್ತೆ. ಸೊ ಹಂಗೆ ಪಾಡ್ಕಾಸ್ಟ್ ನ ಬ್ಯಾಕ್ ಗ್ರೌಂಡ್ ಅಲ್ಲಿ ಪ್ಲೇ ಮಾಡ್ಬಿಟ್ಟು ನಾನು ಈ ಕಡೆ ಫುಲ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಮ್ ಕಿಚನ್ ಬ್ಲಾಕ್ ಟೈಲ್ಸ್ ಆಗಿದ್ರು ಬಟ್ ಸ್ಟಿಲ್ ಅದ್ರ ಮೇಲ್ಗಡೆ ತುಂಬಾ ಜಿಡ್ ಕುತ್ಕೊಳ್ಳುತ್ತೆ ಮತ್ತೆ ಧೂಳಾಗುತ್ತೆ. ಎಷ್ಟು ಉಜ್ಜಿದ್ರು ಬೆಳಗ್ಗೆ ಸಾಯಂಕಾಲ ಮತ್ತೆ ಅದಷ್ಟೇ ಧೂಳ್ಕೊತಿರುತ್ತೆ. ಸೊ ಎಲ್ಲ ಒಂದ್ ಕಡೆಯಿಂದ ನೀಟಾಗಿ ಕ್ಲೀನ್ ಮಾಡ್ಕೊಂಡೆ. ಈ ಮೂಲೆ ಸಂದಿಗಳೆಲ್ಲ ಹೋಗಿ ಸಣ್ಣ ಜಿಡ್ಗಳು ಹೋಗಿ ಕುತ್ಕೊಂಡ್ಬಿಡುತ್ತೆ. ಯಾಕಂದ್ರೆ ಈ ಎಣ್ಣೆ ಐಟಮ್ಸ್ ಅದು ಒಗ್ಗರಣೆ ಹಾಕ್ತಿರ್ತೀವಲ್ಲ, ಹೋಗಿ ಕುತ್ಕೊಳ್ಳೋದು ಕಾಮನ್. ಸೊ ಈ ಸಲ ಟೈಲ್ಸ್ ಎಲ್ಲಾನು ನೀಟಾಗಿ ಉಜ್ಕೊಂಡು ಕ್ಲೀನ್ ಮಾಡ್ಕೊಂಡೆ. ನನ್ನ ಹೈಟಿಗೆ ಸ್ವಲ್ಪ ಎಟ್ಕುತ್ತೆ ಅದು ಮೇಲ್ಗಡೆ ಎಲ್ಲ, ಬಟ್ ಸ್ಟಿಲ್ ಒಂದೊಂದ್ಸಲ ಎಟ್ಕಲ್ಲ. ಅದಕ್ಕೆ ಮೇಲ್ಗಡೆ ಹತ್ತಿ ಈ ತರ ಕ್ಲೀನ್ ಮಾಡ್ಕೊಂತಾ ಇದೀನಿ. ಒಂದ್ಸಲ ಈ ತರ ಕ್ಲೀನ್ ಮಾಡ್ಕೊಳಕ್ ಹೋಗಿ ಮೇಲಿಂದ ದಬಾರ್ ಅಂತ ಬಿದ್ದಿದೆ. ಅವಾಗಿಂದ ಸ್ವಲ್ಪ ಭಯ ಹತ್ತಕ್ಕೆ ನೋಡ್ಕೊಂಡು ನಿಧಾನಕ್ಕೆ ಕ್ಲೀನ್ ಮಾಡ್ಕೊಂತೀನಿ. ಬಿಕಾಸ್ ಟೈಲ್ಸ್ ಎಲ್ಲ ನೆಂದಿರುತ್ತಲ್ಲ, ಜಾರ್ ಬೀಳೋದು ಕಾಮನ್. ಬಿದ್ರಂತೂ ನೈಟ್ ಎಲ್ಲ ಫುಲ್ ಪೇನ್. ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿದ್ಮೇಲೆ ಪಾತ್ರೆ ಕೆಲಸ ಮಾತ್ರ ಬಾಕಿ ಉಳಿಸಿದ್ದೆ. ಹಾಗಾಗಿ ಅದನ್ನು ಮುಗಿಸ್ಕೊಂಡ್ಬಿಡೋಣ ಅಂತ ನಿಂತೆ. ಅಷ್ಟ್ರಲ್ಲಿ ನನ್ನ ಮಗಳು ಅಳಕ್ ಸ್ಟಾರ್ಟ್ ಮಾಡಿದ್ಲು. ಎಲ್ಲೋ ಹಸುವಾಗಿರ್ಬೋದು ಅಂತ ಹೇಳಿ ಸರಿ ಮಾಡ್ಬಿಟ್ಟು ತಿನ್ನಿಸ್ದೆ. ಹಂಗೆ ಅವಳನ್ನ ಕೂರಿಸ್ಕೊಂಡು ಸ್ವಲ್ಪ ಗ್ರಾಸರಿ ಐಟಮ್ಸ್ನೆಲ್ಲ ತರಿಸಿದೆ. ಅದನ್ನೆಲ್ಲ ಎತ್ತಿಟ್ಕೋತಾ ಇದ್ದೆ. ಅಷ್ಟರಲ್ಲಿ ಲಕ್ಷ್ಮಿ ಆಂಟಿ ಅವ್ರ ಊರಿಂದ ಮಾವಿನ ಹಣ್ಣು ತಗೊಬಂದಿದ್ರಂತೆ. ಅದನ್ನ ಕೊಡಕ್ ಬಂದಿದ್ರು. ಆಂಟಿನ ನೋಡಿದ ತಕ್ಷಣ ನನ್ನ ಮಗಳಿಗೆ ಫುಲ್ ಖುಷಿ ಆಗೋಯ್ತು. ಹೋಗಿ ಅವ್ರ ಹತ್ರ ಆಟ ಆಡಕ್ ಸ್ಟಾರ್ಟ್ ಮಾಡಿದ್ಲು. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ. ಇಷ್ಟ ಆಗಿದ್ರೆ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಬಾಯ್.